ಹಾಯ್ ಫ್ರೆಂಡ್ಸ್, ಕರುನಾಡು ಕಲ್ಚರ್ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಫಸ್ಟ್ ರೆಸಿಪಿ ನಾನು ಶೇರ್ ಮಾಡ್ತಾ ಇರೋದು ಬೀಟ್ರೋಟ್ ಪರಾಟ. ಇದು ವೆರಿ ಹೆಲ್ದಿ ರೆಸಿಪಿ ನಾನು ಶೇರ್ ಮಾಡ್ತಾ ಇರೋದು. ಸೊ ಬೇಕಿರೋ ಇಂಗ್ರೀಡಿಯೆಂಟ್ಸ್ ಬಂದು ಗೋಧಿ ಹಿಟ್ಟು, ಉಪ್ಪು, ಬೀಟ್ರೋಟ್ 1 ಕಪ್ ಗ್ರೇಟೆಡ್ ಬೀಟ್ರೋಟು, ಆಮೇಲೆ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಸ್ಟಾರ್ಟ್ ಮಾಡೋಣ. ಫಸ್ಟು ಗೋಧಿ ಹಿಟ್ಟಿಗೆ ಗ್ರೇಟೆಡ್ ಬೀಟ್ರೋಟ್ಸ್ ಹಾಕೋಬೇಕು. ಆಮೇಲೆ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಸ್ಪೈಸಿ ಇರಲಿ ಅಂತ. ಸೊ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಸೊ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ನೀರು ತಗೊಂಡು ಸೊ ಈ ಹದದಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡಬೇಕು. ಅಟ್ಲೀಸ್ಟ್ 5 ಮಿನಿಟ್ಸ್ ನೆನಿಬೇಕು. ಸೊ ಇದು ನೆಂದಾಗಿದೆ. ನೆಕ್ಸ್ಟು ಈ ಥರ ಉಂಡೆ ಕಟ್ಕೊಂಡು ಇದಕ್ಕೆ ಜಾಸ್ತಿ ಹಸಿಟ್ಟು ಬೇಕಾಗುತ್ತೆ, ಯಾಕಂದರೆ ಜಾಸ್ತಿ ಹಸಿಟ್ಟು ಹಾಕೋಬೇಕು. ಯಾಕಂದರೆ ಬೀಟ್ರೋಟ್ ಬೇಗ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೆ ಜಾಸ್ತಿ ಹೊತ್ತು ನೆನೆಸಬಾರ್ದು. ಸ್ವಲ್ಪ ಹೊತ್ತು ಮಾತ್ರ ನೆನೆಸಿ. ಆಮೇಲೆ ತುಂಬ ತೆಳುವಾಗೂ ಒಸಿಲಿಕ್ಕೆ ಬರೋದಿಲ್ಲ, ಸ್ವಲ್ಪ ದಪ್ಪಗೆ ಇರುತ್ತೆ. ಸೊ ಅಷ್ಟು 1 ಕಪ್ ಹಸಿಟ್ಟಿಗೆ ಇಷ್ಟ ಆಗುತ್ತೆ. ಒಂದು ಸ್ಮಾಲ್ ಬೀಟ್ರೋಟ್ ತಗೊಂಡಿರೋದು. ಸೊ 5 ಪರೋಟ ಆಗುತ್ತೆ. 1 ಟೈಮ್ಗೆ 5 ಪರಾಟ ಸಾಕಾಗುತ್ತೆ. ಉಸ್ಕೊಂಡಿದ್ದಾದ್ಮೇಲೆ ತವಾ ಮೇಲೆ ಹಾಕೋಬೇಕು. ಸೊ ಇದು ಜಾಸ್ತಿ ಹೊತ್ತೇ ಬೇಯಿಸ್ಬೇಕಾಗತ್ತೆ. ಅಟ್ಲೀಸ್ಟ್ 2 to 3 ಮಿನಿಟ್ಸ್ ತಗೊಳುತ್ತೆ ಬೇಯೋದಕ್ಕೆ. ಚೆನ್ನಾಗಿ ಆಯಿಲ್ ಹಾಕೊಂಡು ತವಾ ಮೇಲೆ ಬೇಯಿಸ್ಕೊಳ್ಳಿ. ಇದನ್ನು ನೀವು ಮೊಸರು ಜೊತೆ ತಿಂದರೆ ತುಂಬ ಟೇಸ್ಟ್ ಇರುತ್ತೆ. ಸೊ ಮೊಸರು ಜೊತೆ ತಿನ್ನಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಪೈಸಸ್ ಹಾಕೋಬೇಕು. ಇನ್ ದ ಸೆನ್ಸ್ ಗ್ರೀನ್ ಚಿಲ್ಲೀಸ್ ಇನ್ನ 1-2 ಎಕ್ಸ್ಟ್ರಾ ಹಾಕೋಬಹುದು. ಮೊಸರು ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಸೊ ಇದೀಗ ನೋಡಿದ್ರಲ್ಲ ಫ್ರೆಂಡ್ಸ್, ಬೀಟ್ರೋಟ್ ಪರಾಟ ರೆಡಿಯಾಗಿದೆ. ಸೊ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನನ್ನ ನೆಕ್ಸ್ಟ್ ರೆಸಿಪಿ ಬಂದು ಇಮ್ಯುನಿಟಿ ಬೂಸ್ಟರ್ ಡ್ರಿಂಕ್. ಸೊ
ಸ್ಟೇ ಟ್ಯೂನ್.